ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು 10ನೇ ತರಗತಿಯ ತೃತೀಯ ಭಾಷಾ ಹಿಂದಿಯ 3ನೆಯ ಪಾಠ ಗಿಲ್ಲು ಇದರ ಮುಂದುವರಿದ ಭಾಗವನ್ನು ಕನ್ನಡದಲ್ಲಿ ಕಲಿಲಿಕ್ಕಿದ್ದೇವೆ. ಹಿಂದಿನ ಭಾಗದ ಅಂದರೆ ಭಾಗ 1ರ ವಿಡಿಯೋವನ್ನು ನೀವು ಇದುವರೆಗೆ ವೀಕ್ಷಿಸಿಲ್ಲ ಅಂತೇಳಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇನೆ, ನೀವು ಅಲ್ಲಿ ಹೋಗಿ ವೀಕ್ಷಿಸಬಹುದಾಗಿದೆ. ಗಿಲ್ಲು ಭಾಗ 1ರಲ್ಲಿ ನಾವು ಮಹಾದೇವಿ ವರ್ಮಾ ಅವರು ಯಾವ ರೀತಿ ಗಿಲ್ಲುವಿನ ಪ್ರಾಣ ರಕ್ಷಣೆಯನ್ನು ಮಾಡಿದರು ಮತ್ತು ಯಾವ ರೀತಿ ಗಿಲ್ಲುವನ್ನು ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ ಈಗ ಅನ್ನುವುದನ್ನು ಕೇಳಿಕೊಂಡಿದ್ದೇವೆ. ಹಾಗಾದರೆ ಮುಂದಿನ ಭಾಗದಲ್ಲಿ ಏನೆಲ್ಲ ಆಗ್ತದೆ ಅನ್ನೋದನ್ನು ಈಗ ಕೇಳ್ತಾ ಹೋಗೋಣ. जब मैं लिखने बैठती तब अपनी ओर मेरा ध्यान आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकाला. ಯಾವಾಗ ಮಹಾದೇವಿ ವರ್ಮಾ ಅವರು ಏನಾದರೂ ಬರೆಯಬೇಕು ಅಂತೇಳಿ ಕೂತ್ಕೊಳ್ತಾ ಇದ್ರಲ್ಲ, ಆಗ ಗಿಲ್ಲು ಮಹಾದೇವಿ ವರ್ಮಾ ಅವರನ್ನು ತನ್ನೆಡೆಗೆ ಆಕರ್ಷಿಸಬೇಕು ಅಂಥೇಳಿ ಒಂದು ಹೊಸ ಉಪಾಯವನ್ನು ಕಂಡುಕೊಂಡಿತ್ತು. ಆ ಉಪಾಯ ಏನು ಅನ್ನೋದನ್ನು ನೆಕ್ಸ್ಟ್ ಹೇಳ್ತಾರೆ ಕೇಳಿ. ವಹ ಮೇರೆ ಪೈರ್ ತಕ್ ಆಕರ್ ಸರ್ ಸೆ ಪರ್ದೆ ಪರ್ ಚढ़ जाता और फिर उसी तेजी से उतरता. उसका यह दौड़ने का क्रम तब तक चलता जब तक मैं उसे पकड़ने के लिए न उठती. ಮಹಾದೇವಿ ವರ್ಮಾ ಅವರು ಏನಾದರೂ ಬರೀತಿದ್ದಾರೆ ಅಂದರೆ ಮಹಾದೇವಿ ವರ್ಮಾ ಅವರ ಕಾಲಿನ ಹತ್ತಿರ ಬರ್ತಾ ಇತ್ತು, ಮತ್ತೆ ವೇಗವಾಗಿ ಪರದೆಯನ್ನು ಹತ್ತುತ್ತಾ ಇತ್ತು, ಮತ್ತೆ ಅಷ್ಟೇ ವೇಗವಾಗಿ ಪರದೆಯಿಂದ ಕೆಳಗಡೆ ಇಳಿದು ಬರ್ತಾ ಇತ್ತು ಗಿಲ್ಲು. ಈ ಕ್ರಿಯೆಯನ್ನು ಎಷ್ಟು ಹೊತ್ತಿನವರೆಗೆ ಮಾಡ್ತಾ ಇತ್ತು ಅಂದರೆ ಎಲ್ಲಿಯವರೆಗೆ ಮಹಾದೇವಿ ವರ್ಮಾ ಖುದ್ದಾಗಿ ಎದ್ದು ನಿಂತು ಗಿಲ್ಲುವನ್ನು ಹಿಡಿತಾ ಇರಲಿಲ್ಲ ಅಲ್ಲಿಯವರೆಗೆ ಈ ಕ್ರಿಯೆಯನ್ನು ಮಾಡ್ತಾನೆ ಇರ್ತಿತ್ತು. ನಂತರ ಏನಾಗ್ತದೆ ನೋಡಿ. कभी मैं गिल्लू को पकड़कर एक लंबी लिफाफे में इस प्रकार रख देती कि उसके अगले 2 पंजों और सिर के अतिरिक्त सारा लघुगात लिफाफे के भीतर बंद रहता. ಕೆಲವೊಮ್ಮೆ ಮಹಾದೇವಿ ವರ್ಮಾ ಅವರು ಗಿಲ್ಲುವನ್ನು ಹಿಡಿತಾ ಇದ್ರು, ಮತ್ತೆ ಉದ್ದವಾದ ಕವರ್ನೊಳಗೆ ಏನು ಮಾಡ್ತಾ ಇದ್ರು, ಗಿಲ್ಲುವನ್ನು ಬಂದಿ ಮಾಡಿಬಿಡ್ತಾ ಇದ್ರು. ಯಾವ ರೀತಿ ಬಂದಿ ಮಾಡ್ತಾ ಇದ್ರು ಅಂದರೆ ಗಿಲ್ಲುವಿನ ಮುಂದುಗಡೆ 2 ಪಂಜುಗಳು ಮತ್ತೆ ಮುಖದ ಭಾಗ ಮಾತ್ರ ಕವರ್ನಿಂದ ಹೊರಗಡೆ ಇರ್ತಾ ಇತ್ತು, ಮತ್ತೆ ಎಲ್ಲ ಗಿಲ್ಲುವಿನ ಶರೀರ ಕವರಿನ ಒಳಗಡೆ ಇರ್ತಾ ಇತ್ತು. इस अद्भुत स्थिति में कभी कभी घंटों मेज पर दीवार के सहारे खड़ा रहकर वह अपनी चमकीली आंखों से मेरा कार्यकलाप देखा करता. ಗಿಲ್ಲು ಈ ಕವರ್ನೊಳಗೆ ಅದ್ಭುತವಾದ ಸ್ಥಿತಿಯಲ್ಲಿ ಏನು ಕೂತ್ಕೊಂಡಿರ್ತಲ್ಲ, ಹಾಗೆ ಕೂತ್ಕೊಂಡು ಬಹಳ ಗಂಟೆಗಳವರೆಗೆ ಮಹಾದೇವಿ ವರ್ಮಾ ಅವರು ಏನು ಕೆಲಸ ಮಾಡ್ತಾ ಇದ್ರಲ್ಲ ಆ ಕೆಲಸವನ್ನೆಲ್ಲ ತನ್ನ ಹೊಳೆಯುವಂಥ ಆಕರ್ಷಕವಾದ ಕಣ್ಣುಗಳಿಂದ ನೋಡ್ತಾ ಇತ್ತು. भूख लगने पर चिक चिक करके मानो वह मुझे सूचना देता और काजू या बिस्किट मिल जाने पर उसी स्थिति में लिफाफे से बाहर वाले पंजों से पकड़कर उसे कुतराता रहता. ಹಸಿವಾಯಿತು ಅಂತ ಹೇಳಿದ್ರೆ ಗಿಲ್ಲು ಚಿಕ್ ಚಿಕ್ ಅಂತೇಳಿ ಆವಾಜ್ ಮಾಡಿ ಮಹಾದೇವಿ ವರ್ಮಾ ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದ, ನನಗೆ ಹಸಿವಾಗಿದೆ ಅಂತೇಳಿ. ತಿನ್ನಲಿಕ್ಕೆ ಬಿಸ್ಕೆಟ್ ಅಥವಾ ಗೋಡಂಬಿಯನ್ನು ಕಾಜುವನ್ನು ಲೇಖಕಿ ಏನಾದರೂ ಹಾಕಿದ್ರು ಅಂತೇಳಾದರೆ ಆ ಲಿಫಾಫೆಯ ಹೊರಗಡೆಯ ಭಾಗದಲ್ಲಿ 2 ಪಂಜುಗಳಿದ್ವಲ್ಲ ಅದರಲ್ಲಿ ಬಿಸ್ಕೆಟನ್ನು ಅಥವಾ ಕಾಜುವನ್ನು ಗೋಡಂಬಿಯನ್ನು ಹಿಡ್ಕೊಂಡು ಏನು ಮಾಡ್ತಾ ಇದ್ದ, ಗಿಲ್ಲು ತಿಂತಾ ಇದ್ದ. फिर गिल्लू के जीवन का प्रथम वसंत आया. बाहर की गिलहरियां खिड़की की जाली के पास आकर चिक चिक करके न जाने क्या कहने लगी. ಗಿಲ್ಲುವಿನ ಜೀವನದಲ್ಲಿ ಪ್ರಥಮ ವಸಂತ ಬಂತು, ಹೊಸ ಜೀವನ ಶುರುವಾಯಿತು ಗಿಲ್ಲುವಿದು. ಹೊರಗಡೆಯಿಂದ ಏನು ಕಿಡಕಿ ಹತ್ರ ಗಿಲ್ಲುವಿನ ಮನೆ ಇತ್ತು, ಹೂಬುಟ್ಟಿಯಿಂದ ಮಾಡಿದ್ದು, ಆ ಹೂಬುಟ್ಟಿಯಿಂದ ಮಾಡಿದ ಮನೆಯ ಹತ್ತಿರ ಹೊರಗಡೆಯಿಂದ ಬಹಳಷ್ಟು ಗಿಲಹರಿಗಳು ಬಂದು ಚಿಕ್ ಚಿಕ್ ಅಂತೇಳಿ ಆವಾಜ್ ಮಾಡ್ತಾ ಇದ್ವು. ಇದನ್ನು ಲೇಖಕಿ ಕೂಡ ಗಮನಿಸಿದ್ರು, ಆದರೆ ಲೇಖಕಿಗೆ ಆ ಗಿಲಹರಿಗಳು ಏನನ್ನ ಹೇಳ್ತಾ ಇದ್ವು ಅನ್ನೋದು ತಿಳಿತಾ ಇರಲಿಲ್ಲ. गिल्लू को जाली के पास बैठकर अपने पन से बाहर जानते देखकर मुझे लगा कि इसे मुक्त करना आवश्यक है. ಗಿಲ್ಲು ಕೂಡ ಏನು ಮಾಡ್ತಾ ಇತ್ತು, ಹೊರಗಡೆ ನೋಡ್ತಾ ಇತ್ತು, ಗಿಲಹರಿಗಳೆಲ್ಲ ಏನು ಮಾಡ್ತಾ ಇದ್ದಾವೆ, ಅಡ್ಡಾಡ್ತಾ ಇದ್ದಾವೆ, ಓಡಾಡ್ತಾ ಇದ್ದಾವೆ. ಇದನ್ನು ಗಿಲ್ಲು ಕೂಡ ತನ್ನ ಹೂಬುಟ್ಟಿಯ ಮೇಲೆ ಕೂತ್ಕೊಂಡು ನೋಡ್ತಾ ಇತ್ತು. ಲೇಖಕಿ ಇದನ್ನು ಗಮನಿಸ್ತಾರೆ ಮತ್ತು ಲೇಖಕಿಗೆ ಅನ್ನಿಸ್ಲಿಕ್ಕೆ ಅನ್ನುತ್ತದೆ, ಗಿಲ್ಲುವನ್ನು ಕೂಡ ಏನು ಮಾಡಬೇಕು, ನಾನು
ಮುಕ್ತಗೊಳಿಸಬೇಕು, ಅದು ಕೂಡ ಹೊರಗಡೆ ಹೋಗಿ ಅಡ್ಡಾಡಬೇಕು, ಬಾಕಿ ಗಿಲಹರಿಗಳ ಜೊತೆಗೆ ಏನು ಮಾಡಬೇಕು, ಅದು ಕೂಡ ತಿರುಗಾಡಬೇಕು ಅನ್ನುವಂತಹ ಆಲೋಚನೆ ಲೇಖಕಿಗೆ ಕೂಡ ಬರ್ತದೆ. मैंने कीले निकालकर जाली का एक कोना खोल दिया और इस मार्ग से गिल्लू ने बाहर जाने पर सचमुच ही मुक्ति का सांस ली. ಲೇಖಕಿ ಕಿಡಕಿಯ ಒಂದು ಮೊಳೆಯನ್ನು ತೆಗಿತಾರೆ ಮತ್ತು ಕಿಡಕಿಗೆ ಏನು ಜಾಲಿಯನ್ನು ಹೊಡೆದಿದ್ರು ಆ ಜಾಲಿಯಲ್ಲಿ ಕೂಡ ಚಿಕ್ಕ ರಂಧ್ರವನ್ನು ಮಾಡಿಕೊಡ್ತಾರೆ ಗಿಲ್ಲುವಿಗೆ ಹೊರಗಡೆ ಹೋಗಲಿಕ್ಕೆ. ಆ ಜಾಗದಿಂದ ಹೊರಗಡೆ ಹೋದಂಥ ಗಿಲ್ಲು ಸತ್ಯವಾಗಿ ಸ್ವತಂತ್ರದ ಉಸಿರಾಟವನ್ನು ಶುರು ಮಾಡ್ತು, ಅಂದರೆ ನಿಜವಾಗಿ ಮುಕ್ತಿಯನ್ನು ಕಂಡುಕೊಳ್ತು, ಬಾಕಿ ಗಿಲಹರಿಗಳ ಜೊತೆಗೆ ಓಡಾಡಲಿಕ್ಕೆ ಶುರು ಮಾಡ್ತು. इतने छोटे जीव को घर में फले कुत्ते बिल्लियों से बचाना भी एक समस्या ही थी. ಗಿಲ್ಹರಿ ಅಂತ ಚಿಕ್ಕ ಜೀವಿಯನ್ನ ಮನೆಯಲ್ಲಿ ಸಾಕಿದಂಥ ನಾಯಿಗಳಿಂದಾಗಲಿ ಬೆಕ್ಕುಗಳಿಂದಾಗಲಿ ಬಚಾವ್ ಮಾಡಿಕೊಳ್ಳೋದು ಕೂಡ ಬಹಳ ಕಷ್ಟಕರವಾದ ಕೆಲಸವೇ ಆಗಿತ್ತು ಮಹಾದೇವಿ ವರ್ಮಾ ಅವರಿಗೆ. मेरे कमरे से बाहर जाने पर वह भी खिड़की की खुली झाली के राह बाहर चला जाता और दिन भर गिलहरियों के झुंड का नेता बना हर डाल पर उछलता कूदता रहता और ठीक 4 बजे वह खिड़की से भीतर आकर अपने झूले में झूलने लगता. ಲೇಖಕಿ ಮಹಾದೇವಿ ವರ್ಮಾ ಯಾವಾಗ ತಮ್ಮ ಕೊಠಡಿಯಿಂದ ಹೊರಗಡೆ ಹೋಗ್ತಾ ಇದ್ರಲ್ಲ ಆ ತಕ್ಷಣ ಗಿಲ್ಲು ಕೂಡ ಏನು ಮಾಡ್ತಾ ಇದ್ದ, ಏನು ಜಾಗ ಮಾಡಿಕೊಟ್ಟಿದ್ರು ಕಿಟಕಿಯಲ್ಲಿ ಆ ಜಾಗದ ಮೂಲಕ ಹೊರಗಡೆ ಹೋಗ್ತಾ ಇದ್ದ. ಹೊರಗಡೆ ಹೋಗಿ ಬಾಕಿ ಗಿಲಹರಿಗಳ ಜೊತೆಗೆ ಆಟ ಆಡ್ತಾ ಇದ್ದ, ಬಾಕಿ ಗಿಲಹರಿಗಳ ನಾಯಕನಾಗಿದ್ದ. ಕರೆಕ್ಟಾಗಿ 4 ಗಂಟೆ ಆಗ್ತಾ ಇದ್ದಾಗೆ ಮತ್ತೆ ವಾಪಸ್ ತನ್ನ ಗೂಡಿನತ್ತ ಓಡ್ ಬರ್ತಾ ಇದ್ದ. ಹೂಬುಟ್ಟಿಯಿಂದ ಏನು ಗೂಡು ಮಾಡಿದ್ರಲ್ಲ ಆ ಗೂಡಿಗೆ ಓಡ್ ಬರ್ತಾ ಇದ್ದ. ಅಲ್ಲಿ ಬಂದು ತೂಗು ಯಾಲೆ ರೀತಿ ಆ ಬುಟ್ಟಿಯನ್ನು ಅಲ್ಲಾಡಿಸ್ಕೊಳ್ತಾ ಕೂತ್ಕೊಳ್ತಾ ಇದ್ದ ಗಿಲ್ಲು. मुझे चौंकाने की इच्छा उसमें न जाने कब और कैसे उत्पन्न हो गई थी. कभी फूलदान के फूलों में छिप जाता, कभी फर्दे की चुन्नट में और कभी सोनजोई की पत्तियों में. ಲೇಖಕಿ ಮಹಾದೇವಿ ವರ್ಮಾ ಅವರನ್ನ ಚಕಿತಗೊಳಿಸಬೇಕು ಅಥವಾ ಸತಾಯಿಸಬೇಕು ಅಂತ ಇಚ್ಛೆ ಗಿಲ್ಲುವಿನಲ್ಲಿ ಯಾವಾಗ ಮತ್ತು ಹೇಗೆ ಹುಟ್ಟುಕೊಳ್ತೋ ಗೊತ್ತಿಲ್ಲ. ಆದರೆ ಗಿಲ್ಲು ಕೆಲವೊಮ್ಮೆ ಏನು ಮಾಡ್ತಾ ಇದ್ದ, ಹೂದಾನಿಯ ಹೂಗಳ ಮಧ್ಯೆ ಅಡಗಿಕೊಳ್ತಾ ಇದ್ದ, ಕೆಲವೊಮ್ಮೆ ಪರದೆಯ ನೆರಿಗೆಗಳ ಮಧ್ಯೆ ಅವಿತುಕೊಳ್ತಾ ಇದ್ದ, ಇನ್ನೂ ಕೆಲವೊಮ್ಮೆ ಸೋಂಜುವಿ ಹೂವಿನ ಎಲೆಗಳ ಮಧ್ಯೆ ಅವಿತುಕೊಂಡು ಮಹಾದೇವಿ ವರ್ಮಾ ಅವರನ್ನು ಚಕಿತಗೊಳಿಸ್ತಾ ಇದ್ದ ಗಿಲ್ಲು. मेरे पास बहुत से पशु पक्षी हैं और उनका मुझसे लगाव भी कम नहीं है, परंतु उनमें से किसी को मेरे साथ मेरी थाली में खाना खाने की हिम्मत हुई है, ऐसा मुझे स्मरण नहीं आता. ಲೇಖಕಿ ಮಹಾದೇವಿ ವರ್ಮಾ ಅವರು ಬಹಳಷ್ಟು ಪಶು ಪಕ್ಷಿಗಳನ್ನು ಸಾಕಿದರು. ಎಲ್ಲ ಪಶು ಪಕ್ಷಿಗಳ ಜೊತೆಗೆ ಆತ್ಮೀಯವಾದ ಬಾಂಧವ್ಯವನ್ನು ಕೂಡ ಹೊಂದಿದ್ರು. ಆದರೆ ಯಾವುದೇ ಪಶು ಪಕ್ಷಿ ಕೂಡ ಈ ಧೈರ್ಯವನ್ನು ಮಾಡಿಲ್ಲ. ಯಾವ ಧೈರ್ಯವನ್ನು ಮಾಡಿಲ್ಲ, ಮಹಾದೇವಿ ವರ್ಮಾ ಏನು ಊಟ ಮಾಡ್ತಾ ಇದ್ರಲ್ಲ ಆ ಪ್ಲೇಟಿನಲ್ಲೇ ಬಂದು ಕೂತು ಊಟ ಮಾಡುವಂಥ ಧೈರ್ಯವನ್ನು ಇದುವರೆಗೂ ಯಾವುದೇ ಪಶು ಪಕ್ಷಿ ಮಾಡಿಲ್ಲ. ಗಿಲ್ಲು ಇನ್ಮೆ ಅಪವಾದತ, ಗಿಲ್ಲು ಇದಕ್ಕೆ ಅಪವಾದವಾಗಿತ್ತು. मैं जैसे ही खाने की कमरे में पहुंचती वह खिड़की से निकलकर आंगन की दीवार बरामदा पार करके मेज पर पहुंच जाता और मेरी थाली में बैठ जाना चाहता. ಗಿಲ್ಲು ಇದಕ್ಕೆ ಅಪವಾದವಾಗಿತ್ತು. ಗಿಲ್ಲು ಏನು ಮಾಡ್ತಾ ಇದ್ದ, ಮಹಾದೇವಿ ವರ್ಮಾ ಯಾವಾಗ ಅಡಿಗೆ ಕೋಣೆಗೆ ಅಥವಾ ಊಟದ ಕೋಣೆಗೆ ಊಟಕ್ಕೆ ಅಂತೇಳಿ ಹೋಗಿ ಪ್ಲೇಟನ್ನು ಹಾಕ್ಕೊಳ್ತಾ ಇದ್ರು, ಗಿಲ್ಲು ಅಂಗಳವನ್ನು ವರಾಂಡವನ್ನು ಮತ್ತು ಗೋಡೆಯನ್ನು ಪಾರು ಮಾಡಿ ಓಡಿ ಬರ್ತಾ ಇದ್ದ ಮತ್ತು ಲೇಖಕಿ ಏನು ಪ್ಲೇಟ್ ಇಟ್ಕೊಂಡಿದ್ರಲ್ಲ ಆ ಪ್ಲೇಟನ ಮೇಲೆ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. बड़ी कठिनाई से मैंने उसे ताली के पास बैठना सिखाया, जहाँ बैठकर वह मेरी थाली में से एक एक चावल उठाकर बड़ी सफाई से खाता रहता. ಬಹಳ ಕಷ್ಟಪಟ್ಟು ಲೇಖಕಿ ಮಹಾದೇವಿ ವರ್ಮಾ ಅವರು ಗಿಲ್ಲುವಿಗೆ ಪ್ಲೇಟಿನ ಹತ್ತಿರ ಕೂತ್ಕೊಂಡು ತಿನ್ನೋದನ್ನು ಕಲಿಸ್ಕೊಟ್ರು. ಇಲ್ಲ ಅಂತೇಳಿದ್ರೆ ಗಿಲ್ಲು ಏನು ಮಾಡ್ತಾ ಇತ್ತು, ಪ್ಲೇಟಿನ ಮೇಲೆ ಬಂದೇ ಕೂತ್ಕೊಳ್ಳಿಕ್ಕೆ ಬಯಸ್ತಾ ಇತ್ತು. ಪ್ಲೇಟಿನ ಹತ್ತಿರ ಕೂತ್ಕೊಂಡು ಗಿಲ್ಲು ತನ್ನ ಮುಂದುಗಡೆ 2 ಪಂಜುಗಳಿಂದ ಒಂದೊಂದೇ ಅನ್ನದ ಅಗಳನ್ನು ತೆಗೆದು ಏನು ಮಾಡ್ತಾ ಇತ್ತು, ಬಹಳ ಸ್ವಚ್ಛವಾದ ರೀತಿಯಲ್ಲಿ ತಿಂತಾ ಇತ್ತು. काजू उसका प्रिय खाद्य था और कई दिन काजू न मिलने पर वह अन्य खाने की चीज़ें या तो लेना बंद कर देता था
या झूले से नीचे फेंक देता था. ಕಾಜು ಗೋಡಂಬಿ ಬಹಳ ಪ್ರೀತಿಯ ಖಾದ್ಯವಾಗಿತ್ತು ಗಿಲ್ಲುವಿಗೆ. ಕೆಲವು ದಿನಗಳವರೆಗೆ ಅಥವಾ ಹಲವು ದಿನಗಳವರೆಗೆ ಕಾಜು ತಿನ್ನಲಿಕ್ಕೆ ಸಿಗಲಿಲ್ಲ ಅಂತೇಳಾದರೆ ತಿಂಡಿ ತಿನ್ನುವುದನ್ನೇ ಬಂದ್ ಮಾಡಿಬಿಡ್ತಿತ್ತು. ಇಲ್ಲ ಬೇರೆ ಏನಾದರೂ ತಿಂಡಿ ಕೊಟ್ಟಿದ್ರೆ ಅದನ್ನೆಲ್ಲ ಏನು ಮಾಡ್ತಾ ಇತ್ತು, ಕೆಳಗಡೆ ಎಸೆದು ಬಿಡ್ತಾ ಇತ್ತು. ತನ್ನ ಗೂಡಿನಿಂದ, ತನ್ನ ಹೂಬುಟ್ಟಿಯಿಂದ ಮಾಡಿದಂಥ ಮನೆಯಿಂದ ಏನು ಮಾಡ್ತಾ ಇತ್ತು, ಕೆಳಗಡೆ ಎಸೆದು ಬಿಡ್ತಾ ಇತ್ತು ಗಿಲ್ಲು. उसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा. ಲೇಖಕಿ ಮಹಾದೇವಿ ವರ್ಮಾ ಅವರಿಗೆ ಒಂದು ಮೋಟಾರ್ ದುರ್ಘಟನೆ ಆಗ್ತದೆ, ಆಕ್ಸಿಡೆಂಟ್ ಆಗ್ತದೆ. ಆಗ ಮಹಾದೇವಿ ವರ್ಮಾ ಅವರು ಏನು ಮಾಡ್ತಾರೆ, ಆಸ್ಪತ್ರೆಯಲ್ಲಿ ಕೆಲವು ದಿನಗಳವರೆಗೆ ಉಳಿತಾರೆ. उन दिनों जब मेरे कमरे का दरवाज़ा खोला जाता, गिल्लू अपने झूले से उतरकर दौड़ता और फिर किसी दूसरे को देखकर तेजी से अपने घोंसले में जा बैठता. ಯಾವಾಗ ಲೇಖಕಿ ಮಹಾದೇವಿ ವರ್ಮಾ ಅವರು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ, ಆ ಸಮಯದಲ್ಲಿ ಲೇಖಕಿಯ ಕೊಠಡಿಯ ಕೋಣೆಯನ್ನು ಯಾರಾದರೂ ತೆಗೆದರು ಅಂತೇಳಾದರೆ ಗಿಲ್ಲು ತನ್ನ ಗೂಡಿನಿಂದ ವೇಗವಾಗಿ ಏನು ಮಾಡ್ತಾ ಇದ್ದ, ಲೇಖಕಿಯ ಕೋಣೆಗೆ ಓಡಿ ಹೋಗ್ತಾ ಇದ್ದ. ಲೇಖಕಿ ಮಹಾದೇವಿ ವರ್ಮಾ ಅಲ್ಲ ಅಂಥೇಳಿ ತಿಳಿದ ತಕ್ಷಣ ಮತ್ತೆ ವಾಪಸ್ ಓಡಿ ಬಂದು ತನ್ನ ಗೂಡಿನಲ್ಲಿ ಕೂತ್ಕೊಳ್ತಾ ಇದ್ದ. सब उसे काजू दे जाते, परंतु अस्पताल से लौटकर जब मैंने उसके झूले की सफाई की तो उसमें काजू भरे मिले, जिनसे ज्ञात होता है कि वह उन दिनों अपना प्रिय खाद्य कितना कम खाता रहा. ಮಹಾದೇವಿ ವರ್ಮಾ ಅವರು ಆಸ್ಪತ್ರೆಯಲ್ಲಿರುವಂಥ ಸಂದರ್ಭದಲ್ಲಿ ಯಾರೆಲ್ಲ ಮನೆಗೆ ಬಂದಿದ್ರಲ್ಲ ಅವರೆಲ್ಲ ಗಿಲ್ಲುವಿಗೆ ಕಾಜುವನ್ನು, ಗೋಡಂಬಿಯನ್ನು ಹಾಕಿ ಹೋಗಿದ್ರು ತಿನ್ನಲಿಕ್ಕೆ. ಆದರೆ ಮಹಾದೇವಿ ವರ್ಮಾ ಅವರು ಯಾವಾಗ ಆಸ್ಪತ್ರೆಯಿಂದ ವಾಪಸ್ ಬರ್ತಾರೆ ಮತ್ತು ಗಿಲ್ಲುವಿನ ಗೂಡನ್ನು ಕ್ಲೀನ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಆಗ ಗಿಲ್ಲುವಿನ ಆ ಗೂಡಿನಲ್ಲಿ ಏನಾಗಿತ್ತು, ಬಹಳಷ್ಟು ಗೋಡಂಬಿಗಳು ಏನಾಗಿತ್ತು, ಬಿದ್ದುಕೊಂಡಿದ್ವು. ಅಂದರೆ ಮಹಾದೇವಿ ವರ್ಮಾ ಇಲ್ಲ ಎಂಬ ನೋವಿನಿಂದ ಏನು ಮಾಡಿತ್ತು, ತನ್ನ ಪ್ರೀತಿಯ ಖಾದ್ಯವಾದಂಥ, ಪ್ರೀತಿಯ ತಿಂಡಿಯಾದಂಥ ಕಾಜುವನ್ನು ಕೂಡ ಗಿಲ್ಲು ಏನು ಮಾಡಿತ್ತು, ಬಹಳ ಕಡಿಮೆ ಪ್ರಮಾಣದಲ್ಲಿ ತಿಂದಿತ್ತು. मेरी अस्वस्थता में वह तकिए पर सिरहाने बैठकर अपने नन्हे नन्हे पंजों से मेरे सिर और बालों को हौले हौले सहलाता रहता. ಯಾವಾಗ ಮಹಾದೇವಿ ವರ್ಮಾ ಅವರು ಅಸ್ವಸ್ಥವಾಗಿದ್ದರು, ಅನಾರೋಗ್ಯದಿಂದ ಕೂಡಿದ್ರು, ಹಾಸಿಗೆಯ ಮೇಲೆ ಮಲಗಿದ್ರು, ಆ ಕ್ಷಣದಲ್ಲಿ ಗಿಲ್ಲು ಏನು ಮಾಡ್ತಾ ಇದ್ದ, ಮಹಾದೇವಿ ವರ್ಮಾ ಅವರ ತಲೆ ಹತ್ತಿರ ಬಂದು ಕೂತ್ಕೊಳ್ತಾ ಇದ್ದ. ತನ್ನ ಚಿಕ್ಕ ಪಂಜುಗಳಿಂದ ಮಹಾದೇವಿ ವರ್ಮಾ ಅವರ ತಲೆಯನ್ನು, ಮಹಾದೇವಿ ವರ್ಮಾ ಅವರ ಕೂದಲನ್ನು ಬಹಳ ಪ್ರೀತಿಯಿಂದ ಮುಟ್ತಾ ಇದ್ದ. गर्मियों में जब मैं दोपहर में काम करती रहती तो गिल्लू ना बाहर जाता ना अपने झूले में बैठता. ಬೇಸಿಗೆ ಕಾಲದಲ್ಲಿ ಯಾವಾಗ ಮಹಾದೇವಿ ವರ್ಮಾ ಅವರು ಏನಾದರೂ ಕೆಲಸ ಮಾಡ್ತಾ ಇದ್ರು, ಆ ಸಮಯದಲ್ಲಿ ಗಿಲ್ಲು ಹೊರಗಡೆ ಹೋಗ್ತಾ ಇರಲಿಲ್ಲ, ತನ್ನ ಜೋಕಾಲಿ ಅಂತ ಗೂಡಿನಲ್ಲಿ ಕೂಡ ಕೂತ್ಕೊಳ್ತಾ ಇರಲಿಲ್ಲ. वह मेरे पास रखी सुराही पर लेट जाता और इस प्रकार समीप भी रहता और ठंडक में भी रहता. ಲೇಖಕಿ ಮಹಾದೇವಿ ವರ್ಮಾ ತನ್ನ ಹತ್ತಿರ ಏನು ಸುರಾಯಿಯನ್ನು ಇಟ್ಕೊಂಡಿದ್ರು, ಸುರಾಯಿ ಅಂದರೆ ನೀರನ್ನು ಇಡುವಂಥ ಪಾಟ್ ಅಂತ ಹೇಳ್ಬೋದು, ಜಗ್ ಅಂತ ಹೇಳ್ಬೋದು. ಆ ಜಗ್ನಲ್ಲಿ ಬಂದು ಏನು ಮಾಡ್ತಾ ಇದ್ದ, ನೀರಿನ ಮೇಲೆ ಮಲ್ಕೊಳ್ತಾ ಇದ್ದ ಗಿಲ್ಲು. ಈ ಪ್ರಕಾರವಾಗಿ ಗಿಲ್ಲು ಮಹಾದೇವಿ ವರ್ಮಾ ಅವರ ಹತ್ತಿರ ಕೂಡ ಇರ್ತಿತ್ತ, ಮತ್ತೆ ಬೇಸಿಗೆ ಕಾಲ ಆಗಿದ್ದರಿಂದ ತಂಪನ್ನು ಕೂಡ ಪಡ್ಕೊಳ್ತಾ ಇದ್ದ. गिलहरियों के जीवन की अवधि 2 वर्ष से अधिक नहीं होती, अतः गिल्लू की जीवन यात्रा का अंत आ ही गया. दिन भर उसने ना कुछ खाया ना वह बाहर गया. ಹೆಚ್ಚು ಅಂದರೆ ಅಳಿಲುಗಳು, ಗಿಲ್ಹರಿಗಳು 2 ವರ್ಷ ಮಾತ್ರ ಬದುಕ್ತವೆ. ಕೊನೆಯಲ್ಲಿ ಗಿಲ್ಲುವಿನ ಜೀವನದ ಅಂತ್ಯದ ಸಮಯ ಕೂಡ ಬಂದೇ ಬಿಡ್ತು. ಆ ಸಮಯದಲ್ಲಿ ಗಿಲ್ಲು ಏನನ್ನು ತಿಂತಾ ಕೂಡ ಇರಲಿಲ್ಲ, ಹೊರಗಡೆ ಕೂಡ ಹೋಗ್ತಾ ಇರಲಿಲ್ಲ. पंजे इतने ठंडे हो रहे थे कि मैंने जाकर हीटर जलाया और उसे उष्णता देने का प्रयत्न किया, परंतु प्रभात की प्रथम किरण के साथ ही वह चिर निद्रा में सो गया. ಗಿಲ್ಲುವಿನ ಪಂಜುಗಳು ತಂಪಾಗಿಬಿಟ್ಟಿದ್ವು. ಲೇಖಕಿ ಮಹಾದೇವಿ ವರ್ಮಾ ಅವರು ರಾತ್ರಿ ನಿದ್ರೆಗೆಟ್ಟು ಏನು ಮಾಡ್ತಾರೆ, ಹೀಟರನ್ನು ಹಾಕಿ ಅದರ ಪಂಜುಗಳನ್ನು ಬಿಸಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅದು ಪ್ರಯೋಜನಕ್ಕೆ ಬರಲಿಲ್ಲ. ಮುಂಜಾನೆಯ ಸೂರ್ಯೋದಯದ ಮೊದಲ ಕಿರಣದ ಜೊತೆಗೆ ಗಿಲ್ಲು ಚಿರನಿದ್ರೆಗೆ ಹೋಗಿಬಿಟ್ಟಿದ್ದ.
ಗಿಲ್ಲುವಿನ ಅಂತ್ಯ ಆಗೇ ಬಿಟ್ಟಿತ್ತು. उसका झूला उतार कर रख दिया गया है और खिड़की की जाली बंद कर दी गई है. ಗಿಲ್ಹರಿ ಗಿಲ್ಲುವಿಗಾಗಿ ಮಾಡಿಕೊಟ್ಟಂತ ತೂಗುಯ್ಯಾಲೆ ರೀತಿಯ ಹೂಬುಟ್ಟಿಯ ಗೂಡನ್ನು ಏನು ಮಾಡಲಾಗಿದೆ, ಈಗ ಕಳಚಿ ಕೆಳಗಡೆ ಇಡಲಾಗಿದೆ. ಅಷ್ಟೇ ಅಲ್ಲ, ಗಿಲ್ಹರಿಗೆ ಸ್ವತಂತ್ರ ಬೇಕು ಅಂತೇಳಿ ಹೊರಗಡೆ ಹೋಗಲಿಕ್ಕೆ ಕಿಡಕಿಯ ಜಾಲಿಯನ್ನು ಏನು ಓಪನ್ ಮಾಡಿಕೊಟ್ಟಿದ್ರು ಮಹಾದೇವಿ ವರ್ಮ, ಅದನ್ನು ಕೂಡ ಈಗ ಬಂದ್ ಮಾಡಲಾಗಿದೆ. ಬಂದ್ ಮಾಡಿ ಯಥಾಸ್ಥಿತಿಗೆ ತರಲಾಗಿದೆ. परंतु गिलहरियों की नई पीढ़ी जाली के उस पार चिक चिक करती ही रहती है और सोंजूही ಕಿಲ್ತಿ ही रहती है. ಆದರೆ ಗಿಲ್ಹರಿಯ ಹೊಸ ಪೀಳಿ, ಅಳಿಲುಗಳ ಹೊಸ ಪೀಳಿ ಆ ಜಾಲಿಯ ಹೊರಗಡೆ, ಕಿಡಕಿಯ ಹೊರಗಡೆ ಬಂದು ಶಿಕ್ ಶಿಕ್ ಅಂತೇಳಿ ಆವಾಜನ್ನು ಮಾಡ್ತಾನೆ ಇರ್ತವೆ. ಮತ್ತು ಸೋಂಜೂಹಿ ಬಳ್ಳಿ ಏನಿತ್ತಲ್ಲ, ಆ ಬಳ್ಳಿಗೆ ಹೂವುಗಳು ಅರಳುತ್ತಾನೆ ಇರ್ತವೆ. सोनजूही की लता के नीचे गिल्लू की समाधि है. सोनजूही बಳ್ಳಿಯ ಕೆಳಗಡೆ ಗಿಲ್ಲುವಿನ ಸಮಾಧಿ ಇದೆ. इसलिए भी कि उसे वह लता सबसे अधिक प्रिय थी. ಗಿಲ್ಲುವಿಗೆ ಆ ಸೋಂಜೂಹಿ ಬಳ್ಳಿ ಬಹಳ ಪ್ರಿಯವಾಗಿತ್ತು. ಅದಕ್ಕಾಗಿ ಸೋಂಜೂಹಿ ಬಳ್ಳಿಯ ಕೆಳಗಡೆ ಗಿಲ್ಲುವಿನ ಸಮಾಧಿಯನ್ನು ಮಹಾದೇವ್ ವರ್ಮ ಮಾಡಿದ್ದಾರೆ. ಮತ್ತೊಂದು ಕಾರಣ ಏನಂದರೆ, ಇಸ್ಲಿಯೇ ಬೇಕಿ ಉಸ್ ಲಘು ಗಾತ್ ಕಾ ಕಿಸಿ ವಾಸಂತಿ ದಿನ ಜೂಹಿ ಕೆ ಪಿತಾ ಚೋಟೆ ಫೂಲ್ ಕೆ ರೂಪ ಮೇ ಖಿಲ್ ಜಾನೆ ಕಾ ವಿಶ್ವಾಸ ಮುझे ಸಂತೋಷ ದೇತಾ ಹೈ. ಆ ಚಿಕ್ಕ ಜೀವಿ ಗಿಲ್ಲು ಸೋಂಜೂಹಿಯ ಹೂವಿನ ರೂಪದಲ್ಲಿ ಯಾವುದಾದ್ರೂ ವಸಂತ ಕಾಲದಲ್ಲಿ ಅರಳಿ ಬರ್ಬೋದು. ಆ ಹೂವುಗಳನ್ನು ನೋಡಿ ಲೇಖಕಿ ಮಹಾದೇವಿ ವರ್ಮ ಅವರಿಗೆ ಸಂತೋಷ ಸಿಗ್ಬೋದು. ಈ ಉದ್ದೇಶದಿಂದ ಮಹಾದೇವಿ ವರ್ಮ ಅವರು ಏನು ಮಾಡಿದ್ದಾರೆ, ಗಿಲ್ಲುವನ್ನು ಸೋಂಜೂಹಿ ಬಳ್ಳಿಯ ಕೆಳಗಡೆ ಏನು ಮಾಡಿದ್ದಾರೆ, ಸಮಾಧಿ ಮಾಡಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂತಹದೇ ಮತ್ತಷ್ಟು ವಿಡಿಯೋಗಳನ್ನು ವೀಕ್ಷಿಸಲು ಹಿಂದಿ ಜ್ಞಾನ್ ಬಂಧು ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದ.